ನಮಗೆ ಯಾವಾಗೆಲ್ಲ ಹೇಳ್ತಿಲ್ಲ ಹೆಂಗಿರ್ಬೇಕು ಅಂತ ನಾವು ಬೆರಳು ತೋರಿಸಿ ಅಷ್ಟೇ ನಿಲ್ಬೇಕು. ನಿಮ್ಮ ಬೆರಳು ತೋರಿಸಿ ನಿಮ್ಮ ಗಾಡಿನೇ ನುಗ್ಗಾಕ್ ಕೊಡ್ತಾರೆ. ಹಂಗಿದ್ದಾರೆ ಜನರೇಷನ್. ಈಗ ಅಷ್ಟು ಸ್ಪೀಡ್ ಇದೆ. ಆ ಸ್ಪೀಡಿಗೆ ನೀವು ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ಬೋರ್, ಔಟ್ಡೇಟೆಡ್. ನೀವು ಬೋರ್, ಔಟ್ಡೇಟೆಡ್. ಅವ್ರ ಸ್ಪೀಡಿಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ನೀವು ಬೋರ್, ಔಟ್ಡೇಟೆಡ್. ಯಾಕೆ ಆಡ್ ನೋಡ್ತೀರಾ? ಟಿವಿ ಧಾರಾವಾಹಿ ನೋಡ್ತೀರಾ? ಎಷ್ಟು ನೋಡ್ತೀರಾ ಧಾರಾವಾಹಿ? ಬೈಯಂಗಿಲ್ಲ, ಸುಮ್ಮನೆ ಹೇಳಿ. ಅದ್ರ ಮಧ್ಯೆ ಮಧ್ಯೆ ಹಾಡುಗಳು ಬರ್ತಾವ ನೋಡಿದ್ದೀರಾ? ಜಾಹೀರಾತುಗಳು ಎಷ್ಟು ನಿಮಿಷ ಇರ್ತಾವೆ? ಯೂಟ್ಯೂಬ್ ನೋಡ್ತೀರಾ? ಅದ್ರಲ್ಲಿ ಆಡ್ ಬರ್ತದೆ, ಅದ್ರಲ್ಲಿ ಎಷ್ಟಿರುತ್ತೆ? 15 ಸೆಕೆಂಡ್ ಮ್ಯಾಕ್ಸಿಮಮ್. ಗೊತ್ತಿದೆಯಾ? ಈಗಿನ ಜನರೇಷನ್ನ ಅಟೆನ್ಷನ್ ಸ್ಪ್ಯಾನ್, ಗಮನ ಕೇಂದ್ರೀಕರಣ ಸಾಮರ್ಥ್ಯ 5 ಸೆಕೆಂಡಿಂದ 15 ಸೆಕೆಂಡ್ ಅಷ್ಟೇ. ಈ ಜನರೇಷನ್ ಅವರು ಕೂತ್ಕೊಂಡ್ರೆ ವರ್ಷದ ತನಕ ಗಡ್ಡ ಬರೋರೇ ತಪ್ಪಿಸ್ಕೊಂಡ್ರೆ ಈಗಿನ 5 ಸೆಕೆಂಡ್. ಈ ಜನರೇಷನ್ ಅವರು ಒಂದು ಸಾಲು ಓದಿದ್ರೆ, ಯಾವ ಹಿರಿಯರು ಮಾತಾಡಿದ್ರೆ ವೇದ ವಾಕ್ಯ, ಅದ್ಯಾಕೆ ಅದೇಗೆ ಅದಾಗಲಿ ಇದೇನಾಗುತ್ತೆ, ನಾನು ಯಾಕೆ ಮಾಡಬೇಕು, ನೀನು ನನಗೆ ಹೇಳಕ್ಕೆ. ಜನರೇಷನ್ ಚೇಂಜ್ ಆಗಿದೆ, ಮೊಬೈಲ್ ಅಪ್ಡೇಟ್ ಆಗಿದೆ, ಸೊಸೈಟಿ ಚೇಂಜ್ ಆಗಿದೆ, ವ್ಯಾಲ್ಯೂಸ್ ಚೇಂಜ್ ಆಗಿದೆ. ಜನರೇಷನ್ ಚೇಂಜ್ ಆಗಿದೆ. ಜನರೇಷನ್ ತಕ್ಕಂತೆ ನಾವು ಚೇಂಜ್ ಆಗಿಲ್ಲ, ನಮ್ಮ ಸಿಸ್ಟಮ್ ಚೇಂಜ್ ಆಗಿಲ್ಲ. ನಾನು ಓದ್ತಿದ್ದೆ ಹಿಂಗೆ, ನನಗೆ ಹಂಗೆ ಹೇಳಿದ್ರು. ನಾವೇನ್ ಮಾಡಿದ್ವಿ ಗೊತ್ತಾ? ನಾನು ಹೈಸ್ಕೂಲ್ ಓದೋದಕ್ಕೆ ದಿನ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ. ಅಲ್ಲಿ ನಾವು ಕಷ್ಟ ಇದೆ.